ಯಾರು ಅಂತ ನೋಡ್ತಾ ಇದ್ದೀರಾ? ಜೈ ಶ್ರೀರಾಮ್. ನಾನು ಸೀತೆ. ಓ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀನಿ ಅಂತನಾ? ಅಯೋಧ್ಯೆಗೆ ಪಾಸ್ ಆಗ್ತಾ ಇದ್ದೆ. ಹೀಗೆ ಪಾಸ್ ಆಗ್ಬೇಕಾದ್ರೆ ಇಲ್ಲಿ ನೋಡ್ತಾ ಇದ್ದೆ, ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅದಕ್ಕೆ ಹಾಗೆ ನಾನು ಸೆಲೆಬ್ರೇಷನ್ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಅಯೋಧ್ಯೆಗೆ ಹೋಗೋಣ ಅಂತ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಅಯೋಧ್ಯೆಗೆ ನಾನು ಇವಾಗ 9 ಗಂಟೆಗೆ ಮುಗಿಸ್ಕೊಂಡು 10 ಗಂಟೆಗೆ ಅಯೋಧ್ಯೆಯಲ್ಲಿ ಇರ್ಬೇಕು. ಆದ್ರೆ ಅಯೋಧ್ಯೆಗೆ ಹೋಗೋದಕ್ಕೆ ಫ್ಲೈಟ್ ಇಲ್ಲ ಆ ಟೈಮಲ್ಲಿ. ಏನ್ ಮಾಡೋದು ಅಂತ. ಹಾ, ನಮ್ಮ ಹನುಮಾನ್ ಇದಾರಲ್ಲ, ಅವ್ರನ್ನೇ ಕರೆಯೋಣ. ಅವ್ರಿದ್ರೆ ಖಂಡಿತವಾಗ್ಲೂ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಹನುಮಾನ್ಜಿ, ಹನುಮಾನ್ಜಿ. ಹನುಮಾನ್ಜಿ, ಅಲ್ಲ ನೀವು ಸಂಜೀವಿನಿ ಬೆಟ್ಟ ಹೊತ್ಕೊಂಡ್ ಬರೋರು ಯಾವ್ದು ಇಟ್ಗೆ ಹೊತ್ಕೊಂಡ್ ಬಂದ್ಬಿಟ್ಟಿದೀರಾ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸಂಜೀವಿನಿ ಬೆಟ್ಟ ನಮ್ಮ ಸೀನಿಯರ್ ತಕೊಂಡೋಗಿ ಆಗಿದೆ. ಅದೊಂದು ಕಲ್ಲು ಬಿದ್ದಿತ್ತು, ಅದಕ್ಕೆ ಎತ್ಕೊಂಡು ನೀವೇನು ಇಲ್ಲಿ ಒಬ್ರೇ ನಿಂತಿದ್ದೀರಾ? ಬನ್ನಿ ಅಯೋಧ್ಯೆಗೆ ಹೋಗೋಣ, ಬನ್ನಿ, ನಿಮ್ಮನ್ನು ಡ್ರಾಪ್ ಮಾಡ್ತೀನಿ ನಾನು. ಈಗ ಸೂರಜು ಇಲ್ಲ, ರಶ್ಮಿತಾನು ಇಲ್ಲ. ಸೊ ಅದಕ್ಕೆ ನಾವು ಅಯೋಧ್ಯೆಗೆ ಹೋಗೋಕ್ಕಿಂತ ಮುಂಚೆ ಈ ಶೋನ ಒಂದು ನೀಟಾಗಿ ಆಂಕರ್ ಮಾಡ್ಕೊಟ್ಟು ಹೋಗೋಣ. ಪಾಪ ನಮ್ಮ ಭಕ್ತರಲ್ಲ ಅವರು. ಸೂರಜು ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಶೋಗೆ ತೂಕ ಇಲ್ದಂಗ ಆಗುತ್ತೆ. ಯಾಕೋ ನೀವು ಒಬ್ರು ಇರೋದು ನನಗೆ ಸರಿ ಕಾಣಿಸ್ತಿಲ್ಲ. ಶ್ರೀರಾಮ ಹೇಳಿದ್ದಾರೆ, ನೀವ್ ಎಲ್ಲಿ ಒಬ್ರು ನಿಂತ್ರೆ ಅವ್ರನ್ನ ಕರ್ಕೊಂಡು ಬರೋರ್ಗು ನೀನು ಎಲ್ಲೂ ಹೋಗ್ಬೇಡ, ಅಲ್ಲೇ ಇರು ಅಂತ. ನಾನು ಇಲ್ಲೇ ಇರ್ತೀನಿ. ಇಲ್ಲೇ ಇರ್ತೀರಾ? ಹಾಗಾದ್ರೆ ನಾನು ಆಂಕರಿಂಗ್ ಮಾಡ್ಬೋದಾ? ಮಾಡಿ ಮಾಡಿ. ಸೀತಾಮಾತಾ, ಸ್ಪಾನ್ಸರ್ನೆಲ್ಲ ಕರೆಕ್ಟ್ ಆಗಿ ಹೇಳ್ಬಿಡಿ ಸೀತಾಮಾತಾ. ಶೋ ಶುರು ಮಾಡೋಣ. ಹಾಯ್, ಹಲೋ, ನಮಸ್ಕಾರ. ಇದು ಅಮ್ಮ ಮಕ್ಕಳ ಅನುಬಂಧದ ಶೋ ನಿವಿಯಾ ಪ್ರೆಸೆಂಟ್ ಸೀರೀಸ್ ಸೂಪರ್ ಮಾಮ್. ಜೈ ಶ್ರೀರಾಮ್. ಪ್ರೈಸ್ ಸ್ಪಾನ್ಸರ್ಡ್ ಖಾಸಾ ಗ್ರ್ಯಾಂಡ್. ಖಾಸಾ ಗ್ರ್ಯಾಂಡ್. ಜೈ ಶ್ರೀರಾಮ್. ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಜೈ ಶ್ರೀರಾಮ್. ಈ ವಾರ ಅತ್ಯಂತ ವಿಶೇಷವಾದ ವಾರ. ಈ ವಾರದ ಥೀಮ್ ನಮ್ಮ ಭಾರತದ ಹಿರಿಮೆಯನ್ನು, ಸಂಸ್ಕೃತಿಯನ್ನು ಬಿಂಬಿಸೋ ವಾರ. ಭಾರತೀಯರು ಅಂತ ಹೆಮ್ಮೆಯಿಂದ ಸಂಭ್ರಮಿಸೋ ವಾರ. ಅದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ, ಅಖಂಡ ಭಾರತೀಯರು ಇಷ್ಟು ದಿನ ಕಂಡ ಕನಸು ಇವತ್ತು ನನಸಾಗಿದೆ. ಅದುವೇ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮಚಂದ್ರರ ಅದ್ಭುತ ಮಂದಿರ ಲೋಕಾರ್ಪಣೆಯಾಗಿದ್ದು. ಆ ಸಂಭ್ರಮಕ್ಕೆ ಸಾಕ್ಷಿಯಾಗಿ ಇವತ್ತಿನ ಸಿರಿ ಸೂಪರ್ ಮಾಮ್ ಕಾರ್ಯಕ್ರಮನ ಶ್ರೀರಾಮಚಂದ್ರರಿಗೆ ಅರ್ಪಿಸ್ತಾ ಇದೀವಿ. ಸೀತಾಮಾತಾ, ಇಲ್ಲಿ ನಾವಿಬ್ರೇನಾ? ಇಲ್ಲ ಇಲ್ಲ, ಕಂಟೆಸ್ಟೆಂಟ್ಸ್ ಜಡ್ಜಸ್ ಎಲ್ಲ ಯಾರು ಬರಲ್ವಾ? ಇದಾರೆ. ಎಲ್ಲಿದ್ದಾರೆ? ಫಸ್ಟ್ ಕಂಟೆಸ್ಟೆಂಟ್ ಎಲ್ಲ ಕರೆದು ಬಿಡೋಣ. ಕರೆದ್ಬಿಡಿ. ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ರಾಮನ ಅವತಾರದ ರಾಮಾಯಣ ದರ್ಶನಕ್ಕೆ ಅಮ್ಮ ಮಕ್ಕಳು ಸಿದ್ಧ ಆಗಿ ನಿಂತಿದ್ದಾರೆ. ಸೊ ಯಾಕೆ ತಡ ಮಾಡೋದು, ಅವ್ರನ್ನ ಬರ ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ. ಅಮ್ಮ ಹಾಗೂ ಮಕ್ಕಳು. ಮಕ್ಕಳಂತೂ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಈಗ ಈ ಮುದ್ದಾದ ಟೀಮ್ ನ ಜಡ್ಜ್ ನ ವೆಲ್ಕಮ್ ಮಾಡೋ ಅಂತ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡೋಣ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ವೇತಾ ಶ್ರೀವಾತ್ಸವ. ಬರ್ಲಿ ಚಪ್ಪಾಳೆ. ರಾಮನಾಮ ಪಾಯಸಕ್ಕೆ
ಕೃಷ್ಣ ನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಕಲಸಿ ವಿಠಲ ನಾಮ ತುಪ್ಪವ ಕಲಸಿ ಬಾಯ ಚಪ್ಪರಿಸಿರೋ ಬಾಯ ಚಪ್ಪರಿಸಿರೋ ಒಮ್ಮಾನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಒಮ್ಮಾನ ಗೋಧಿಯ ತಂದು ವೈರಾಗ್ಯ ಕಲ್ಲಲ್ಲಿ ಬೀಸಿ ಸುಮ್ಮಾನ ತುಪ್ಪವ ತೆಗೆದು ಸಣ್ಣ ಶಾವಿಗೆಯನ್ನೊಸೆದು ಸುಮ್ಮಾನ ತುಪ್ಪವ ತೆಗೆದು ಸಣ್ಣ ಶಾವಿಗೆಯನ್ನೊಸೆದು ಹೃದಯವೆಂಬೋ ಮಡಕೆಯಲ್ಲಿ ಭಾವವೆಂಬೋ ಹೆಸರಾನಿಟ್ಟು ಹೃದಯವೆಂಬೋ ಮಡಕೆಯಲ್ಲಿ ಭಾವವೆಂಬೋ ಹೆಸರಾನಿಟ್ಟು ಬುದ್ಧಿಯಿಂದ ಪಾಕ ಮಾಡಿ ಬುದ್ಧಿಯಿಂದ ಪಾಕ ಮಾಡಿ ಹರಿವಾಣಕ್ಕೆ ಬಡಿಸಿಕೊಂಡು ಆನಂದ ಆನಂದವೆಂಬೋ ತೇಗು ಬಂದಿತು ಕಾಣಿರೋ ಆನಂದ ಮೂರ್ತಿ ನಮ್ಮ ಪುರಂದರ ವಿಠಲನ ನೆನೆಯಿರೋ ಆನಂದ ಮೂರ್ತಿ ನಮ್ಮ ಪುರಂದರ ವಿಠಲನ ನೆನೆಯಿರೋ ಜೈ ಶ್ರೀರಾಮ್ ಜೈ ಶ್ರೀರಾಮ್. ವೆಲ್ಕಮ್ ಟು ದ ಶೋ ಮ್ಯಾಮ್. ಹೇಗೆ ಅನ್ನಿಸ್ತಾ ಇದೆ ಇಲ್ಲಿ ಇವತ್ತು? ಒಂಥರ ಫುಲ್ ಪಾಸಿಟಿವ್, ಒಂದು ರಾಮನ ಜೈ ಶ್ರೀರಾಮ್ ಅಂದಾಗ್ಲೇ ಒಂದು ಪಾಸಿಟಿವ್ನೆಸ್ ಬರುತ್ತೆ. ತುಂಬಾ ಪ್ರೌಡ್, ಅಷ್ಟೋ ಜನರ ಕನಸು, ಬೆವರು ಎಲ್ಲ ಸೇರಿ ಇವತ್ತು ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋ ತರ ಆಗಿದೆ. ಅದಕ್ಕೆ ಶ್ರಮ ಪಟ್ಟಿರೋ ಪ್ರತಿಯೊಬ್ಬರಿಗೂ ಒಂದ್ಸಲ ಜೋರಾದ ಚಪ್ಪಾಳೆ. ಮಕ್ಕಳೆಲ್ಲ ರೆಡಿ ಇದ್ದೀರಾ? ಸೂಪರ್ ಆಗಿ ಕಾಣ್ತಾ ಇದೀರಿ ಎಲ್ರು, ಒಬ್ರಕ್ಕಿಂತ ಒಬ್ರು. ಹೌದು, ಇವತ್ತು ಒಂದ್ ಮೇಜರ್ ಮಿಸ್ಸಿಂಗ್ ಇದೆ ನಮ್ಮೆಲ್ರಿಗೂ ಅಲ್ವಾ? ಏನದು ಹನುಮಂತ? ಚಂದ್ರು ಸರ್. ಅವ್ರೆ ನಿಮ್ ಪಕ್ಕದಲ್ಲಿ ಒಬ್ರು ಹೆಡ್ ಕೂರ್ತಾರಲ್ವಾ? ಮಾಸ್ಟರ್ ಇಲ್ಲ, ಹೆಡ್ ಮಾಸ್ಟರ್. ಚಂದ್ರು ಸರ್, ವಿ ಆಲ್ ಮಿಸ್ ಯು ಟುಡೇ. ಎಸ್, ಪರವಾಗಿಲ್ಲ, ಅವರು ಅಯೋಧ್ಯೆಗೆ ಹೋಗಿದ್ದಾರೆ. ಓಹ್, ಅಲ್ಲಿಂದ ನಮ್ಗೆ ಪ್ರಸಾದ ತಗೊಂಡ್ ಬರ್ತೀನಿ ಹೇಳಿದ್ದಾರೆ. ಆಲ್ ದಿ ಬೆಸ್ಟ್ ಮಕ್ಕಳಿಗೆಲ್ಲ. ಎಲ್ಲರೂ ಒಳ್ಳೊಳ್ಳೆ ಗೆಟಪ್ ಅಲ್ಲಿ ಇದ್ದಾರೆ. ಅಮ್ಮಂದ್ರಿಗೂ ಆಲ್ ದಿ ಬೆಸ್ಟ್. ಇವಾಗ ಕಾಂಪಿಟೇಷನ್ ತುಂಬಾ ಜೋರಾಗಿದೆ. ಎಸ್ ಎಸ್, ತುಂಬಾ ಜೋರಾಗಿದ್ದೇನೆ. ಸೀಟು ಕಡಿಮೆ ಆಗ್ತಾ ಇದೆ. ಮೊದ್ಲು ಜಾಗ ಇಲ್ಲ ಅಂತ ಜಾಗ ಎಲ್ಲ ಕಿತ್ತಾಡ್ತಾ ತುಂಬಿತ್ತು, ಈಗ ಎಲ್ಲ ಆರಾಮ್ಸೆ ಕೂತಿದ್ದೀರಾ. ಎಸ್, ಎನಿವೇಸ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತಿನ ನಮ್ಮ ಸ್ಪೆಷಲ್ ಸಂಚಿಕೆಯಲ್ಲಿ ನಮ್ಮ ಜೊತೆ ಒಬ್ರು ಸ್ಪೆಷಲ್ ಅತಿಥಿ ಬರ್ತಾ ಇದ್ದಾರೆ. ಬರೋದ್ರಿಂದ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಸ್ಪೆಷಲ್ ಎಪಿಸೋಡ್ ಏನಿದೆ ಅದಕ್ಕೆ ಮೆರುಗು ಹೆಚ್ಚಾಗುತ್ತೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ವರ ಮಾಡ್ಕೊಳ್ಳಿ ವಿದ್ವಾನ್ ಶಿವಶಂಕರ್ ಗುರೂಜಿ ಅವರು. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರಗಳು. ಪುರಂದರದಾಸರು ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ, ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ಶ್ರೀರಾಮ ಅಂತ ಹೇಳಿ ಅವರದೊಂದು ದಿವ್ಯವಾದ ಒಂದು ಕೃತಿ ಇದೆ. ಹಾಗೆ ಅಯೋಧ್ಯೆಯಲ್ಲಿ ರಾಮದೇವರು ಪಟ್ಟಾಭಿಷಕ್ತರಾಗ್ತಾ ಇದ್ದಾರೆ, ಅವರ ಸ್ಥಾಪನೆ ಆಗ್ತಾ ಇದೆ ಅಂದರೆ ಇಡೀ ಭರತಖಂಡ ಮಾತ್ರವಲ್ಲ, ವಿಶ್ವದಾದ್ಯಂತ ರಾಮಮಯವಾಗಿ ಪರಿವರ್ತನೆಯಾಗ್ಬಿಟ್ಟಿದೆ. ಎಲ್ಲಿ ನೋಡಿದರೂ ಪರಬ್ರಹ್ಮ ರೂಪನಾದ ರಾಮನ ನಾಮಚಿಂತನೆ, ರಾಮನ ವಿಚಾರದಲ್ಲಿ ಸಂಕೀರ್ಣಗಳು, ರಾಮನ ರೀತಿಯ ನಾಟಕಗಳು, ಅವನ ವಿಚಾರದಲ್ಲಿ ಪ್ರವಚನಗಳು, ಹರಿಕಥೆಗಳು, ಸಂಗೀತ, ಭಜನೆ, ಹೀಗೆ ಎಲ್ಲ ಕಡೆಯೂ ಇದನ್ನು ಮಾಡ್ತಾ ಇರೋದು ನಮ್ಮಂತಹ ಸನಾತನ ಧರ್ಮ ಪ್ರೇಮಿಗಳಿಗೆ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡಿದೆ. ಹೀಗಾಗಿ ಈ ವಾಹಿನಿಯವರು ಸಹ ತತ್ಪೂರಕವಾಗಿ ಶ್ರೀರಾಮನ ವಿಚಾರವನ್ನು, ಆ ರೂಪವರ್ಣನೆಯನ್ನು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರಸ್ತುತ ಮಾಡಲಿಕ್ಕಾಗಿ ತಾವೂ ಸಹ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಅತ್ಯಂತ ಶ್ಲಾಘನೀಯವಾದ ವಿಚಾರ ಅಂತ ಹೇಳ್ತಾ, ಈ ಮಧ್ಯದಲ್ಲಿ ನನ್ನನ್ನೂ ಕರೆಸಿ 1-2 ರಾಮನ ವಿಚಾರವನ್ನು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಸಿರಿಕನ್ನಡ ವಾಹಿನಿಯವರಿಗೂ ಸಹ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ನಮಸ್ಕಾರ. ನಾನು ಸೀತೆ, ನಾನು ಶ್ರೀರಾಮನ ಹೆಂಡತಿ, ಜನಕರಾಜನ ಮಗಳು ಜಾನಕಿ. ರಾಮ ನನ್ನನ್ನು ಹಿಂಬಾಲಿಸಿ ವನವಾಸಕ್ಕೆ ಹೋದೆ. ರಾವಣ ನನ್ನನ್ನು ಅಪಹರಿಸಿದ. ನನಗೆ 2 ಮಕ್ಕಳಿದ್ದಾರೆ, ಲವ ಕುಶ. ಥ್ಯಾಂಕ್ ಯು, ಧನ್ಯವಾದ.
ಚಾರು ಅವರೇ, ಪುಟ್ಟ ಸೀತೆ ಅವರೇ, ಎಸ್ ಮ್ಯಾಮ್. ಸೀತೆ ಅವ್ರು ಯಾವಾಗಪ್ಪ ಥ್ಯಾಂಕ್ ಯು ಹೇಳಕ್ ಕಲ್ತ್ಕೊಂಡ್ರು? ನೆನ್ನೆ ನೆನ್ನೆ. ಓಕೆ ಸರಿ, ಇವಾಗ ಒಂದ್ ಕೆಲ್ಸ ಮಾಡು. ಕನ್ನಡದಲ್ಲಿ ಸೀತೆ ಥ್ಯಾಂಕ್ ಯು ಹೇಗೆ ಹೇಳ್ತಾರೆ ಹೇಳ್ತೀಯಾ? ಧನ್ಯವಾದಗಳು. ಯಾಕೆ ಮರ್ತೋಯ್ತಾ ಅದು ಅವಾಗ್ಲೇ? ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂತ. ಇಂಗ್ಲಿಷ್ ಅಲ್ಲಿ ಹೇಳ್ಬಿಡೋಣ ಅಂತ ಹೇಳ್ಬಿಟ್ಯಾ? ಅದೊಂದ್ ಮಾತ್ರ ಇಂಗ್ಲಿಷ್ ಅಲ್ಲಿ ಬಂದ್ಬಿಡ್ತಾ? ನನ್ಗೆ ಅರ್ಥ ಆಗತ್ತೆ. ರಾಮನ್ ಹಿಂದೆ ಫಾಲೋ ಮಾಡ್ಕೊಂಡು ಸೀತೆ ವನವಾಸಕ್ಕೆ ಹೋದ್ಲು ಅಂತ ಹೇಳ್ದಿಲ್ಲ, ಯಾಕೆ ಅಂತ ಗೊತ್ತಾ ನಿಂಗೆ ಕಾರಣ? ಗೊತ್ತಿಲ್ಲ. ಇವತ್ತು ತಿಳ್ಕೊತ್ಯಾ? ಅಮ್ಮ ಹೇಳ್ಕೊಟ್ಟಿಲ್ಲ. ಅಮ್ಮ ಹೇಳ್ಕೊಡಿ. ಅಮ್ಮನ್ ಕರ್ದ್ಬಿಡೋಣ. ಹ. ಬನ್ನಿ ಸುಂದ್ರಿ. ಮಗುಗೆ ಇಷ್ಟೆಲ್ಲ ಹೇಳ್ಕೊಟ್ಟಿದ್ದೀರಲ್ಲ, ಅದಕ್ಕೆ ಫಸ್ಟ್ ಆಫ್ ಆಲ್ ಸೂಪರ್. ತುಂಬಾ ಖುಷಿ ಆಗತ್ತೆ. ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಹಳೆ ಕನ್ನಡದ ಪದಗಳಿದೆಯಲ್ವಾ ಮ್ಯಾಮ್, ವನವಾಸಕ್ಕೆ ಹಿಂಬಾಲಿಸಿಕೊಂಡು, ಅವಳಿಗೆ ಹಿಂಬಾಲಿಸಿನೇ ಬರ್ತಿಲ್ಲ, ಆಲಿಸಿ ಆಲಿಸಿ ಅಂತ ಹೇಳ್ತಾ ಇದ್ದಾಳೆ. ಜ್ವರ ಇತ್ತು ಮ್ಯಾಮ್, ಫುಲ್ ಫೀವರ್ ಇತ್ತು, 101. ಇವಾಗ ಸಿರಪ್ ಹಾಕಿ ಕಂಟ್ರೋಲಲ್ಲಿ ಇರೋದು. ಅವ್ರು ಅಷ್ಟು ಕಲ್ತಿರೋದೇ ನನಗೆ ಅಷ್ಟು ಹೇಳ್ತಾಳೋ ಇಲ್ವೋ ಅಂತಾನೆ ಅನ್ಕೊಂಡಿದ್ದೆ, ಬಟ್ ಹೇಳಿದ್ಲು. ಸರಿ, ಈಗ ಅಮ್ಮಂಗ್ ಗೊತ್ತಾಕತೆ? ಗೊತ್ತು. ಅಮ್ಮನ ಹತ್ರ ಕತೆ ಕೇಳ್ಕೊಂಡ್ ಮಲ್ಕೊಳ್ಳೋ ಅಭ್ಯಾಸ ಇದೆಯಾ? ಹಾಡು ಮ್ಯಾಮ್. ಹಾಡಾ? ಹಾಡು. ಚಾರುಚಿನ, ಅಮ್ಮ ಮಲ್ಗೊಳ್ಳುವಾಗ ನಿನ್ಗೆ ಹಾಡ್ ಹೇಳ್ತಾರಲ್ಲ, ಯಾವ್ದಾದ್ರು ಒಂದ್ ಹಾಡ್ ನೆನ್ಪಿದ್ಯಾ ನಿಂಗೆ? ಹಾಡಕ್ ಬರುತ್ತಾ? ನೀರು ಶಿವನೇ. ಹೇಳಪ್ಪ ಬಂಗಾರ. ನೀರು ಶಿವ ನಿದದಿರು ಶಿವ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀರು ಶಿವ ನಿದದಿರು ಶಿವ, ಬಾಗುವುದು ನನ್ನ ಕಾಯ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಲಲ್ಲಿ ಬದಿದಾಟವೇಕೆ, ಶೃಂಗಾರ ಕೃತಕ ಬಂಗಾರ ಕ್ಷಣಿಕ, ಬಾಲಲ್ಲಿ ಬದಿದಾಟವೇಕೆ, ನೀನಿದ್ದ ಕಾಯ, ನೀನಿದ್ದ ಕಾಯ ನಿನ್ನಲ್ಲೇ ಮಾಯ, ಆಗೋದು ಹೋಗೋದು ನ ಕಾಣೆಯ, ನೀರು ಶಿವ ನಿದದಿರು ಶಿವ, ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ, ನೀದು ಶಿವ ನಿದದಿರು ಶಿವ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ, ಬಾಗುವುದು ನನ್ನ ಕಾಯ. ತುಂಬಾ ಸುಂದರವಾಗಿತ್ತು ಚಿನ್ನ ಹಾಡಿದ್ದು. ಥ್ಯಾಂಕ್ ಯು. ತುಂಬಾ ಇಂಪಾಗಿತ್ತು. ಧನ್ಯವಾದಗಳು. ಅಬ್ಬ, ಎಷ್ಟು ಧನ್ಯವಾದಗಳು. ಧನ್ಯವಾದಗಳ ಸುರಿಮಳೆ. ಅಭ್ಯಾಸ ಆಗೋಯ್ತು. ಅಭ್ಯಾಸ ಆಗೋಯ್ತು ಅಷ್ಟೇ. ಇದೇ ಬೇಕಾಗಿರೋದು ಎಲ್ಲ ಮಕ್ಳಿಗೂ ಅಲ್ವಾ ಬಂಗಾರ? ನಾವು ಕನ್ನಡದಲ್ಲಿ ಮಾತಾಡ್ತಿದ್ರೆ ಮಕ್ಕಳು ಕನ್ನಡದಲ್ಲಿ ಮಾತಾಡ್ತಾರಲ್ಲ ಪಾಪ. ಹಾ. ನೀವೇ ತುಂಬಾ ಖುಷಿ ಆಯ್ತು. ಇವತ್ತಂತೂ ನಾನು ಈ ವೇಷಗಳಲ್ಲಿ ಒಳ್ಳೊಳ್ಳೆ ಆಕ್ಟ್ಗಳನ್ನ ನೋಡೋದಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೀತೆಯರ ಇಬ್ರು? ಹೌದು ಮ್ಯಾಮ್, ಇಬ್ರು ಸೀತೆ. ಹೋಗಿ ನಿಮ್ಮ ಆಸರವನ್ನು ಧನ್ಯವಾದಗಳು. ಅಲಂಕರಿಸಿ. ಒಂದು ಚಿಕ್ಕ ಆಟನ ಅರೇಂಜ್ ಮಾಡಿದೀವಿ. ಅಮ್ಮ ಮಕ್ಳು ರೆಡಿ ಇದ್ದೀರಾ ಆಟ ಆಡೋದಕ್ಕೆ? ರೆಡಿ. ಓಕೆ, ಈಗ ನಮ್ಮ ಎರಡೂ ತಂಡದಲ್ಲಿ ಕೂಡ ಮೂರ್ ಅಮ್ಮ ಮೂರ್ ಮಕ್ಳಿದ್ದಾರೆ. ಸೊ ವಜ್ರ ಹಾಗೂ ವೈಡೂರ್ಯ ತಂಡ ಎರಡು ಈಕ್ವಲ್ ಆಗಿ ಇದೆ. ಸೊ ಈಗ ಆಟ ಏನಂತಂದ್ರೆ, ನಾವೊಂದಷ್ಟು ಪಜಲ್ ಬಾಕ್ಸ್, ಅದೇ ಕ್ಯೂಬ್ಸ್ ಇರುತ್ತೆ. ಸೊ ಪಜಲ್ ಮಾಡ್ಬೇಕು, ಓಕೆನಾ? ಅಲ್ಲಿ ನಿಮ್ಗೆ ರಾಮ ಮಂದಿರದ್ದು ಚಿತ್ರ ಇರುತ್ತೆ, ಬೇರೆ ಬೇರೆ ಬಾಕ್ಸ್ ಗಳಲ್ಲಿ ಬೇರೆ ಬೇರೆ ಪೀಸ್ ಗಳಿರುತ್ತೆ. ಸೊ ಅದನ್ನ ನೀವು ಜೋಡಿಸಿ ಪಜಲ್ ನ ಕ್ರಿಯೇಟ್ ಮಾಡ್ಬೇಕು. ಸೊ ಈ ಗೇಮ್ ನ ಮಕ್ಳು ಮಾಡ್ಬೇಕು, ಅಮ್ಮಂದ್ರು ನಿಂತ್ಕೊಂಡು ಗೈಡ್ ಮಾಡ್ಬೇಕು. ಎಸ್ ಶ್ವೇತಾ ಮ್ಯಾಮ್, ಫಸ್ಟ್ ಯಾರು ಇವಾಗ, ವೈಡೂರ್ಯ ತಂಡನ ವಜ್ರ ತಂಡನ? ಲಾಸ್ಟ್ ಎಪಿಸೋಡ್ ಅಲ್ಲಿ ಯಾರು ಗೆದ್ದಿದ್ದು? ನಾವೇ, ವಜ್ರ. ವಜ್ರ. ನ್ಯಾಯವಾಗಿ ಲಾಸ್ಟ್ ಟೈಮ್ ಡಿಸೈಡ್ ಮಾಡಿದ ಹಾಗೆ ಯಾರು ಗೆಲ್ತಾರೋ ಅವರು ಶುರು ಮಾಡ್ಬೇಕು ಮುಂಚೆ ಅಂತ ಹೇಳಿ ಈ ಸಲ ನೀವೇ ಶುರು ಮಾಡೋಣ. ಸೊ ವಜ್ರ ತಂಡದವರು ಶುರು ಮಾಡ್ತಾ ಇದ್ದಾರೆ. ಎಸ್, ಬರ್ಲಿ ವಜ್ರ ತಂಡಕ್ಕೆ ಜೋರಾದ ಚಪ್ಪಾಳೆ.
ಅಬ್ಬಬ್ಬಾ ವಜ್ರ ತಂಡ ಏನಿದು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ? ಓಕೆ, ಈಗ ಯಾರ್ಯಾರು ಯಾವ್ಯಾವ ಗೆಟಪ್ ಅಲ್ಲಿ ಇದ್ದೀರಾ ಅಂತ ಹೇಳ್ಬೇಕು, ಸರಿನಾ? ಐಶ್ವರ್ಯ ಮತ್ತೆ ಸ್ಫೂರ್ತಿ. ನಾವು ದಶಕಂಠ ರಾವಣ. ನೆಕ್ಸ್ಟ್ ನಾವು ಸೀತಾ ಮಾತೆಯರು. ಓಕೆ, ನೆಕ್ಸ್ಟ್ ನಾವು ಲವಕುಶ. ಲವ ಕುಶ. ಹೌದು. ನೀನು ಲವ ಅಲ್ಲ, ನೀನೊಂದು ದಿವ್ಯ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸಾರಿ, ಜೈ ಶ್ರೀರಾಮ್. ಎಲ್ಲ ಮಾತ್ರ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ನಿಮ್ಮ ಎಲ್ಲರ ಒಂದು ಎಫರ್ಟ್ ಗೆ ಒಂದು ಚಪ್ಪಾಳೆ. ಸೊ ಹಾಗಾದ್ರೆ ಗೇಮ್ ನ ಶುರು ಮಾಡೋಣ. ಓಕೆ. ಸೊ LED ಅಲ್ಲಿ ಇಮೇಜ್ ಪ್ಲೀಸ್. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ಇದನ್ನೆತ್ತು ಅಲ್ಲಿ ಫಸ್ಟ್ ಒನ್. ಅದು ಹಿಂಗ್ ತಿರ್ಗ್ಸು. ಹಂಗಲ್ಲ ಹಿಂಗ್ ತಿರ್ಗ್ಸಮ್ಮ, ಅದ್ ಕರೆಕ್ಟ್ ಆಗಿದೆ. ಈಚೆ ಕೆಳಗೆ ಎಸ್ ಆತರ ಇಡು. ಆತರ ನೋಡು, ಅದನ್ನ ಎತ್ಕೊ. ನೋಡ್ಕೊಂಡು ತಗೊಂಬ. ಅದನ್ನ ಎತ್ಕೋ. ಬಿಡಿ ಗುಡ್. ಕೆಳಗಡೆ ಇಡು. ಟರ್ನ್ ಮಾಡಿ ಇಲ್ಲಿ. ಇದು ತಗೋಬಾ. ಅದ್ರ ಪಕ್ಕಕ್ಕಿಡು. ಪಕ್ಕಕ್ಕೆ ಅಲ್ಲಿ ನೋಡು, ನೋಡು. ಇಲ್ಲ ತಗೊಂಡೋಗು ಸ್ಫೂರ್ತಿಯಲ್ಲಿ. ತಿರ್ಗಿಸ್ಬೇಡ ಸ್ಫೂರ್ತಿ, ಅದ್ ಕರೆಕ್ಟ್ ಆಗಿದೆ. ಅದನ್ನ ಸೀದಾ ತಗೊಂಡೋಗ. ಅದ್ರ ಪಕ್ಕ ಇಡೋಗು. ತಿರ್ಗ್ಸು. ಅಲ್ಲ ಕರೆಕ್ಟ್ ಆಗಿದೆ. ಹಿಂದಕ್ಕೆ ಹೋಗು, ಹಿಂದಕ್ಕೆ ಇಕ್ಕು. ಅಲ್ಲ ಅದು ಈಚೆ ಬರ್ಬೇಕು ಸ್ಫೂರ್ತಿ, ಮಧ್ಯಕ್ಕೆ. ಅದು ಮಧ್ಯಕ್ಕೆ ಆ ಕಡೆ ಹಾಕು. ಇಲ್ಲ ಈ ಕಡೆಗೆ ಬರ್ಬೇಕಿನ್ನ. ಚಾರು ತಿರುಗ್ಸು. ಹಿಂದಕ್ ತಗೊಳ್ಳೆ ಎಲ್ಲಾನು. ಎತ್ಕೊಂಬ. ಕೆಳಗಡೆ ಇಡು. ಇದು ಈ ಕಡೆ ಚಾರು ಅದು ಅದು ತೋರ್ಸು. ಈಗ ಇದನ್ನ ಹಿಂಗ್ ಮಾಡು. ಅಲ್ಲಿ ಲಾಸ್ಟ್. ಓಕೆ, ಅಲ್ಲೇ ಇಡು. ಎತ್ಕೊಂಬ ಇಲ್ಲಿ. ಎತ್ಕೊಂಬಂದಿಡು. ಇಲ್ಲಿ ಈ ಕಡೆ ತಿರುಗ್ಸು. ಅದು ಬರ್ಬೇಕು. ತಾಳು ತಗೊಂಡೋಗ. ಅಲ್ಲಿಗೆ ತಗೊಂಡೋಗು. ಅಲ್ಲಿಡು. ಅಲ್ಲಿ ಇದೆತ್ಕೋ. ಅಲ್ಲಿಡು. ಇದನ್ನ ಎತ್ಕೊಂಬ ಚಾರು ಇಲ್ಲಿ. ಇಲ್ಲಿ ಒಂದೇ ಒಂದು ಸ್ಮಾಲ್ ಟಿಪ್ ನಿಮಗೆ. 3 ಜನ ಡಿಸೈಡ್ ಮಾಡ್ಕೊಂಡು ಒಂದ್ ಸ್ವಲ್ಪ ಕನ್ಫ್ಯೂಸ್ ಮಾಡ್ದಾರಂಗೆ ಯಾರೋ ಒಬ್ರು ಹೇಳಿದ್ರೆ ಬೆಟ್ರ ಅಂತ. ತಿರುಗ್ಸು. ನಿನ್ನ ಪಕ್ಕದಲ್ಲಿ ಆಚೆ ಚಾರು. ಆಚೆ ಅದನ್ನ ಮಾಡು. ಹಂಗ್ ಮಾಡು. ಅಲ್ಲಿಡು. ಅದು ಪಕ್ಕಕ್ಕಿಡು. ಚಿತ್ರ ನೋಡ್ಬೋದು. ಹಿಂದೆ ಚಿತ್ರ ಇದೆಯಲ್ಲ, ಇದನ್ನ ಎತ್ಕೊಂಡು ಇದನ್ನ ಎತ್ಕೋ. ಮೇಲೆ ಎತ್ತಾಳು. 1 ನಿಮಿಷ ಸ್ಫೂರ್ತಿ. ಒಂಚೂರ್ ಮಧ್ಯದಲ್ಲಿ ಸ್ಫೂರ್ತಿ ಇದೆತ್ಕೋ. ಇದು ಅದನ್ನ ಎತ್ಕೋ. ಮಧ್ಯದಲ್ಲಿಡು. ಇದು ಮಧ್ಯದಲ್ಲಿಡು. ಇದ್ರ ಪಕ್ಕದ ಇರೋದನ್ನ ಎತ್ಬಿಟ್ಟು ಮೇಲಿಡು. ಅದಲ್ಲ ಚಾರು ಇಲ್ಲಿ. ಇಲ್ಲ ಹಂಗೆ ಅಲ್ಲಿ ನಿನ್ನ ಪಕ್ಕ ಹಿಂದೆ. ಅದನ್ನ ಮೇಲೆ ಎತ್ತಿಡು. ಆ ಕಡೆಯಿಂದ ಸೆಕೆಂಡ್ ಒಂದ್ ಮೇಲೆ ಬರ್ಬೇಕು. ಹಿಂಗ್ ತಿರ್ಗ್ಸು. ಗುಡ್ ವೆರಿ ಗುಡ್. ನೋಡ್ಕೊಂಡಿಡು. ಎಸ್ ನೋಡ್ಕೊಂಡಿಡು. ಪ್ಲೇಸ್ ಮಾಡಿ ಇಡು. ಅದು ತಗೊಂಬ. ಎಸ್ ಹೌದು. ತಿರುಗ್ಸು. ಬಿಡು. ಇದು ನಿಂಗೆ ತಿರ್ಗಿಸ್ ತೋರ್ಸು. ಅದನ್ನ ಫಸ್ಟ್ ಈ ಕಡೆ ಇದೆಯಲ್ಲ ಬಾಕ್ಸ್ ನ ಎಲ್ಲಾ ಕಡೆನೂ ಚೆಕ್ ಮಾಡಿ. ಬಾಕ್ಸ್ ಗೆ ಎಲ್ಲ ಕಡೆ ಇದೆ. ಇಲ್ಲಿ ಒಂದ್ ನಿಮಿಷ ಎತ್ಕೊಳ್ಬೇಡಿ. ಇದನ್ನ ಆಚೆಗೆ ತಿರುಗ್ಸು ಚಾರು. ಇದನ್ನ ಆಚೆಗೆ ತಿರುಗ್ಸು. ಉಲ್ಟಾ ತಿರುಗ್ಸು. ಪಿಕ್ಚರ್ ನೋಡ್ಕೋ. ಪೂರ್ತಿ ಎಲ್ಲ ಕೆಳಗಿಂದ. ಗುಡ್. ಎತ್ತು. ಇಲ್ಲಿ ಪಿಕ್ಚರ್ ಇಲ್ಲಿ ಈಚೆ. ಇಲ್ಲ ಇದು ಲಾಸ್ಟ್. ಈ ಕಡೆ ಎತ್ಕೊಂಡು ಹೋಗಿಡು. ನೋಡ್ಕೋ ಪಿಕ್ಚರ್ ಲಾಸ್ಟ್. ಈ ಕಡೆ ಮಧ್ಯಕ್ಕಿಡು. ಲಾಸ್ಟ್ ಅಲ್ಲಪ್ಪ ಅದು. ಮಧ್ಯಕ್ಕಿಡು. ಮೇಲ್ ಬರುತ್ತೆ ಕಣೆ. ಎಸ್ ಅದು ತಗೊಂಬ. ಎಸ್ ಚಾರು ಇಲ್ಲಿ ತಗೊಳ್ಳಿ. ಸೆಕೆಂಡ್ ಗಿಡ. ಎಸ್ ಅಲ್ಲಿ ಈಚೆ ಪಕ್ಕಕ್ಕಿಡು. ವೆರಿ ಗುಡ್. ಚಾರು ಇಲ್ಲಿ ಬಾ. ಇಲ್ಲಿ ಗೋಪುರ. ಇಲ್ಲಿ ಬಾ. ಇಲ್ಲಿ ತಗೋ. ಇದೆತ್ಕೊ ನೋಡು. ಗೋಪುರ ಬಿಡು. ಇಲ್ಲಿ ಇದು ತಗೋ. ಗೋಪುರದಲ್ಲಿ ದೊಡ್ಡ ಗೋಪುರದಿತ್ತಲ್ಲ, ಈಗ ಎಲ್ಲಿದೆ ಅದು? ಅಲ್ಲಿ ಕಾಣ್ತಿಲ್ಲ. ಅಲ್ಲಿ ಅದನ್ನ ಆಚೆ ಲಾಸ್ಟ್ ಅಲ್ಲಿ ಇಡು. ಪಕ್ಕ ಇಡು. ಇನ್ನ ಪಕ್ಕ ಸೆಕೆಂಡ್ ಸ್ಫೂರ್ತಿ ಇದು ತಿರುಗಿಸು. ಇದನ್ನ ತಿರುಗಿಸ್ರಿ. ಇದ್ರಲ್ಲಿ ಗೋಪುರ ಇದೆ. ಇದನ್ನ ತಿರುಗಿಸ್ರಿ. ಟೈಮ್ ನೀವ್ ಎಷ್ಟು ತಗೋತೀರಾ ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ. ಸೊ ನೋಡ್ಕೊಂಡು ಆಡಿ. ತಿರುಗಿಸಿ ಬನ್ನಿ. ಇಲ್ಲ ತಿರುಗಿಸಿ. ಹಿಂಗ್ ಎತ್ಕೊಂಡು ಹೋಗಿ ಇಲ್ಲೇ ಇಡ್ಬೇಕು. ಲಾಸ್ಟ್ ಅಲ್ಲಿ ಎಲ್ಲ ಮುಂದೆ ಬರ್ಬೇಕು. ಲಾಸ್ಟ್ ಅಲ್ಲಿ ಇಡು ಚಾರು. ತಿರುಗಿಸು. ಕೆಳಗಡೆ ಇಟ್ಬಿಟ್ವಾ ಚಾರು. ಹಿಂಗ್ ತಿರುಗಿಸು. ಅದನ್ನ ಕೆಳಗಡೆ ಇಡಮ್ಮ. ಹಿಂಗೆ ಚಾರು ಬಾಕ್ಸ್ ಲಾಸ್ಟ್ ಒನ್ನ ಕೆಳಗಡೆ ಬಗ್ಗಸು. ಕೆಳಗಡೆ ಇಡು. ಬಗ್ಗಸು. ಅಲ್ಲ ಅದನ್ನ ಇಟ್ಬಿಟ್ಟಿಲ್ವಾ? ಎಲ್ಲ ಮುಂದೆ ಇರ್ಬೇಕು. ಹಿಂಗೆ ಇಲ್ಲಿ ಬಾ. ಹುಷಾರು. ಅದನ್ನ ಕೆಳಗಿಡುಮ್ಮ. ಅದನ್ನ ಕೆಳಗಿಡು. ಲಾಸ್ಟ್ ಒನ್ ಕೆಳಗಿಡು.
ವೈಟ್ ಕಲರ್ ಅಕ್ಕ ಅದಲ್ಲೇ ರೀ ಬರೋದು ಕಾರ್ನರು. ಅದು ಮೇಲ್ಗಡೆ ಇನ್ನೇನ್ ಆಗ್ತಾ ಇದೆ? ತಿರುಗಿಸಿ ತೋರಿಸಿ ಗೋಪುರ. ಅಲ್ಲಿದೆ ಗೋಪುರ. ಗೋಪುರ ಅಲ್ಲಿ ಲಾಸ್ಟ್ ಒನ್ ಸೆಕೆಂಡ್ ಇಡು. ಸೆಕೆಂಡ್ ತೆಗಿ. ಈ ಕಡೆ ಸೆಕೆಂಡ್ ಒನ್ ತೆಗಿ. ಸೆಕೆಂಡ್ ಒನ್ ತೆಗಿ. ಹೆಂಗಿತ್ತು ಅಂದ್ರೆ ಹೇಳ್ಬೇಕು. ಫ್ಲಾಗ್ ಬರ್ಬೇಕು. ಫ್ಲಾಗ್ ಈ ಕಡೆ. ಕರೆಕ್ಟ್. ಗುಡ್. ಆರೆಂಜ್ 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 ಆ ಕಡೆ ಲಾಸ್ಟ್. ಮಿಸ್ ಆಗಿದೆ. ಸ್ಫೂರ್ತಿ ಕಡೆ ಇದು ತಗೋ ಮನ್ ಚಾರಿ ಇದು ತಿರುಗಿಸಿ ಟರ್ನ್ ಆ ಕಡೆ ಟರ್ನ್ ಮಾಡು. ಇದು ತಿರುಗಿಸಿ ಆರೆಂಜ್ ಇಲ್ಲಿ ಆಯ್ತು ಮಾ. ಅರೆ ತಗೋ ಸ್ಫೂರ್ತಿ ತಗೊಂಡೋಗಿ ಸೆಕೆಂಡ್ ರೋಲ್ ಇಡು. ತಿರುಗಿಸು ಆರೆಂಜ್ ಕಲರ್ ಬರ್ಬೇಕು ನೋಡು. ಆರೆಂಜ್ ತಿರುಗಿಸು. ಸ್ಫೂರ್ತಿ ಮೇಲ್ಗಡೆ ಆ ಕಡೆ ಇಲ್ಲಿ ಆ ಕಡೆಯಿಂದ ಈ ಕಡೆ ತಿರುಗಿಸು. ಈ ಕಡೆ ಮೇಲೆ ಇಡು. ಅಲ್ಲಿ ಇಡು. ಇಡು ಬೇಗ. ಇಡು. ಇಟ್ಬಿಡು. ಫುಲ್ ಇಟ್ಬಿಡು. ಕಮ್ ಡನ್. ಬನ್ನಿ ಸಾಕು. ಸಾಕು. ರಾಮ ಶ್ರೀರಾಮ ರಾಮ ರಘುರಾಮ ನಿನ್ನನ್ನು ನೋಡಿದರೆ ಬರ್ಲಿ ಒಂದ್ಸಲ ಜೋರಾದ ಚಪ್ಪಾಳೆ ವಜ್ರ ತಂಡಕ್ಕೆ. ರಾಮ ಮಂದಿರ ಪಜಲ್ ನ ನೀಟಾಗಿ ಕಂಪ್ಲೀಟ್ ಮಾಡಿದೀರಾ, ಆದ್ರೆ ಎಷ್ಟು ನಿಮಿಷದಲ್ಲಿ ಮಾಡಿದೀರಾ ಅಂತ ಕೊನೆಯಲ್ಲಿ ಹೇಳ್ತೀವಿ. ಸೊ ಡೈರೆಕ್ಟ್ ಆಗಿ ಜಡ್ಜಸ್ ಹತ್ರ ಹೋಗೋಣ. ಶ್ವೇತಾ ಮ್ಯಾಮ್. ಚಾರು, ಸ್ಫೂರ್ತಿ, ಮಂತ್ರ ಎಷ್ಟು ಮುದ್ದಾಗಿ ಮಾಡಿದ್ರಿ 3 ಜನ. ವಾವ್, ಸೂಪರ್. ಸಖತ್ ಖುಷಿ ಆಯ್ತು ನನಗೆ ನಿಜವಾಗ್ಲೂ. ಶುರು ಮಾಡುವಾಗ ತುಂಬಾ ಕನ್ಫ್ಯೂಷನ್ ಇತ್ತು. ಅಮ್ಮಂದ್ರಿಗೂ ಒಂದ್ ಸ್ವಲ್ಪ ಎಲ್ಲಿ ಏನ್ ಹೇಳೋದು ಅಂತ 3 ಜನ ಸ್ವಲ್ಪ ಕನ್ಫ್ಯೂಸ್ ಆದ್ರಿ. 3 ಜನ ಅಮ್ಮಂದ್ರು ಸೂಪರ್ ಸ್ಟ್ರಾಟಜಿ ಯೂಸ್ ಮಾಡಿದ್ರಿ. ಹಾಗೆ ಮಕ್ಕಳು ಅಷ್ಟೇ ಚುರುಕಾಗಿ, ಅಷ್ಟೇ ಖುಷಿಯಾಗಿ ಲವಲವಿಕೆಯಿಂದ ಎಷ್ಟು ಮುದ್ದಾಗಿತ್ತು ನೋಡೋದಕ್ಕೆ ನಮಗೆಲ್ಲ ಅಂತಂದ್ರೆ ಚೆನ್ನಾಗಿತ್ತು ಆಟ. ಆಮೇಲೆ ನೀವು ನಿಜವಾಗ್ಲೂ ಜೋಡಿಸ್ಲಿಲ್ಲ ಅಂದ್ರೆ ಹೇಗಪ್ಪ ಅಂತ ನನಗೆ ನಿಜವಾಗ್ಲೂ ಯೋಚನೆ ಆಗಿತ್ತು. ಯಾಕೆಂತಂದ್ರೆ ಅದಕ್ಕೆ ಸಿಗ್ಬೇಕಾದ ಮರ್ಯಾದೆ ನಾವು ಕೊಡ್ಲೇಬೇಕು. ಸೊ ಹಾಗಾಗಿ ತುಂಬಾ ಟೆನ್ಷನ್ ಆಗಿತ್ತು ನನಗೆ. ಅಕಸ್ಮಾತ್ ಜೋಡಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಹೇಗಪ್ಪ ಅಂತ ಹೇಳಿ. ಅದು ಪೂರ್ತಿಯಾಗಿ ಜೋಡಿಸಿದ್ ನೋಡಿ ನನಗೆ ಎಂಥ ಸಂತೋಷ ಸಂಭ್ರಮ ಆಯ್ತು ಅಂತಂದ್ರೆ ಕುಡ್ದಾಡ್ಬಿಡೋಣ ಅನ್ನಷ್ಟು ಖುಷಿ ಆಯ್ತು ನನಗೆ. ಸೊ ವೆರಿ ಗುಡ್. ನೆಕ್ಸ್ಟ್ ಟೀಮ್ ನೋಡೋಣ ಹೇಗಾಗತ್ತೆ, ಏನ್ ಮಾಡ್ತೀರಿ ಅಂತ. ನಾನು ಫೋಟೋ ನೋಡ್ರೆ ಕನ್ಫ್ಯೂಸ್ ಆಯ್ತಿತ್ತು. ಅಲ್ಲಿ ಏನಪ್ಪ ಅಲ್ಲೆಲ್ಲ ಮುಂದೆ ತಿರ್ಬೇಕಲ್ವಾ, ಕನ್ಫ್ಯೂಸ್ ಆಗೋಗಿತ್ತು. ಮುಂದೆ ತಿರ್ಬೇಕಾ ಅಥವಾ ಹಿಂಗೆ ಇಡ್ಬೇಕಂತ. ಆಮೇಲೆ ಎಲ್ಲಾರು ಹೇಳ್ರಲ್ಲ ಫೋಟೋನೇ ಬೇಡ ಇವ್ರು ಹೇಳ್ತಿದ್ದೀರಲ್ಲ, ನಾನೇ ಮಾಡೋಣ ಅಂತ ಅನ್ಕೊಂಡೆ. ಆಗಿತ್ತೆ ನನ್ಗೆ ಚೆನ್ನಾಗ್ ಬಂತು. ತುಂಬಾ ಖುಷಿ ಆಯ್ತು ನನ್ಗೂನು. ಎಲ್ಲಾರು ಸೂಪರ್ ಮಮ್ಮಿಸ್ ಅಲ್ವಾ, ಅವರೇ ಚೆನ್ನಾಗಿ ಹೇಳ್ತಾರಂತ ನಂಗೆ ಫೋಟೋನೇ ಬೇಡ ಅಂತ ನೋಡ್ಲಿಲ್ಲ. ನೋಡ್ದ್ಯಾ, ಮಕ್ಕಳೇ ಬಿರುದು ಕೊಟ್ಬಿಟ್ರಲ್ಲ ಅಮ್ಮಂದ್ರಿಗೆ. ಇನ್ನೇನ್ ಬೇಕು ಅಮ್ಮಂದ್ರಿಗೆ? ಕರೆಕ್ಟ್ ಅಲ್ವಾ? ವೆರಿ ನೈಸ್. ಗುರುಗಳನ್ನ ಕೇಳೋಣ. ಮಕ್ಕಳಿಗೆ ಇನ್ಯಾವುದೋ ಆಟ, ಇನ್ಯಾವುದೋ ಕ್ರೀಡೆಯಲ್ಲಿ ಅವರ ಮನಸ್ಸನ್ನು ತೊಡಗಿಸೋಕ್ಕಿಂತಲೂ ಇಂತಹ ಒಂದು ದೈವಿಕವಾದ ಹಿನ್ನೆಲೆ, ನಮ್ಮ ಭಾರತೀಯ ಪರಂಪರೆ, ನಮ್ಮ ಸನಾತನ ಧರ್ಮದ ಹಿನ್ನೆಲೆಯ ಬಗ್ಗೆ ಈ ರೀತಿಯಾಗಿ ಕ್ರೀಡೆಯಲ್ಲಿ ಮಕ್ಕಳನ್ನ ತೊಡಗಿಸಿದರೆ ಸಹಜವಾಗಿ ಮಕ್ಕಳಿಗೆಲ್ಲ ನಮ್ಮ ಧರ್ಮದ ಬಗ್ಗೆ, ನಮ್ಮ ದೈವದ ಬಗ್ಗೆ, ನಮ್ಮ ಆಚರಣೆಯ ಬಗ್ಗೆ ಸಹಜವಾಗಿ ಈ ವಯಸ್ಸಿನಿಂದ ಕೌಮಾರ ಆಚರೇ ಪ್ರಾಜ್ಞಾ ಅಂತ ಹೇಳ್ತಾರೆ ಭಾಗವತದಲ್ಲಿ. ಮಕ್ಕಳಿಗೆ ಈ ಬಾಲ್ಯದಿಂದಲೇ ಇಂತಹ ಒಂದು ಧಾರ್ಮಿಕ ಚಿಂತನೆಯನ್ನು ಕೊಡಬೇಕು ಅನ್ನುವಂಥದ್ದೇ ನಮ್ಮ ಋಷಿಗಳ ಆಶಯವಾಗಿರುತ್ತು. ಹಾಗಾಗಿ ಈ ಒಂದು ಕಾರ್ಯಕ್ರಮದ ಮೂಲಕ ಈ ರೀತಿಯಾಗಿ ರಾಮ ಮಂದಿರದ ನಿರ್ಮಾಣಕ್ಕೆ ಅವರು ಅಲ್ಲಿ ಶ್ರಮ ಪಡ್ತಾ ಇದ್ದಾರೆ. ನಮ್ಮ ಈ ಮಕ್ಕಳೆಲ್ಲ ತಾಯಂದಿರ ಅವರ ತಾಂತ್ರಿಕ ಏನು ನಿರ್ದೇಶನದ ಹಿನ್ನೆಲೆಯಲ್ಲಿ ಮಕ್ಕಳು ಬಹಳ ಚೆನ್ನಾಗಿ ರಾಮ ಮಂದಿರವನ್ನ ಈಗಾಗಲೇ ಕಟ್ಟುಬಿಟ್ಟಿದ್ದಾರೆ. ಅವರಿಗೆಲ್ಲ ಶುಭವಾಗಲಿ, ಅವರಿಗೆಲ್ಲ ರಾಮಾನುಗ್ರಹವಾಗಲಿ ಅಂತ ಹೇಳಿ ಪ್ರಾರ್ಥನೆ. ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಟ್ಸ್. ಥ್ಯಾಂಕ್ ಯು. ಗುರುಗಳೇ, ನಂಗೊಂದು ಡೌಟು. ಈ ಮೊದಲೆಲ್ಲ ರಾಮ, ಆಂಜನೇಯ ಎಲ್ಲ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ರು? ದೇವ ಭಾಷೆ, ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ರು, ಸಂಭಾಷಣೆ ಮಾಡ್ತಾ ಇದ್ರು ಅಂತ. ಆದರೂ ಸಹ ಸಂಸ್ಕೃತ ಆಗ ಲೋಕವೇದ್ಯವಾಗಿರುವ ಭಾಷೆ ಇದ್ರೂ ಕೂಡ ಪ್ರಾಂತೀಯವಾಗಿ ಸಂಸ್ಕೃತದಲ್ಲೂ ಸ್ವಲ್ಪ ಭಿನ್ನತೆ ಇತ್ತು ಅಂತ ಇದೆ. ಅದಕ್ಕೆ ನಮಗೆ ಪುರಾವೆ ಸಿಗೋದು ಯಾವಾಗ ಅಂದ್ರೆ, ಹನುಮಂತ ಅಶೋಕ ವನದಲ್ಲಿ ಕೂತಿರುವಂತಹ ಜಗನ್ಮಾತೆ ಸೀತೆಯನ್ನ ಇನ್ನೇನು ಆಕೆ ಪ್ರಾಣವನ್ನ ತೆಗೆದುಕೊಂಡು ಬಿಡಬೇಕು, ಆತ್ಮಹತ್ಯೆ ಮಾಡ್ಕೊಂಡು ಬಿಡಬೇಕು ಅಂತ ಯೋಚನೆ ಮಾಡುವಾಗ ರಾಮ ಹೇಗೆ ಏನು ಅನ್ನುವುದನ್ನ ಹೇಳಲಿಕ್ಕೆ ಶುರು ಮಾಡ್ತಾನೆ, ರಾಮಾಯಣವನ್ನು ಹೇಳಲಿಕ್ಕೆ ಶುರು ಮಾಡ್ತಾನೆ. ಹೇಗೆ ಅಂದ್ರೆ ಪ್ರಾಕೃತ ಮೈಥಿಲೀಂ ಭಾಷಾ ಅಂತ ಹೇಳ್ತಾರೆ. ಅಂದ್ರೆ ಮಿಥಿಲಾ ನಗರದ ಪ್ರಾಕೃತ ಭಾಷೆಯಲ್ಲಿ ಮಾತಾಡಿದರೆ ತವರು ಮನೆಯವರು ಯಾರೋ ಬಂದಿದ್ದಾರೆ, ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಆಕೆಗೆ ಅನ್ನಿಸಬೇಕು ಅಂತ ಹೇಳಿ ಆಂಜನೇಯ ರಾಮಾಯಣವನ್ನ
ಹೇಳ್ತಾ ಹೋಗ್ತಾನೆ ಅಂತ. ಅಲ್ಲಿಗೆ ಒಟ್ಟಾರೆ ಅರ್ಥ ಏನು ಅಂದ್ರೆ, ಆಗಿನ ಕಾಲದಲ್ಲಿ ಇದ್ದದ್ದು ಒಂದೇ ಭಾಷೆ, ಸಂಸ್ಕೃತ ಅನ್ನುವಂಥದ್ದೇ ಇದ್ದದ್ದು. ನಮ್ಮ ಕನ್ನಡ ಈಗ ಅಖಂಡ ಕರ್ನಾಟಕಕ್ಕೆ ಹೇಗೆ ಇದ್ದರೂ ಸಹ ಉತ್ತರ ಕರ್ನಾಟಕಕ್ಕೆ ಹೋದರೆ ಸ್ವಲ್ಪ ಅಲ್ಲಿನ ಸೊಗಡು ಬೇರೆ ಇರುತ್ತೆ. ನಮ್ಮ ಕರಾವಳಿ ಪ್ರದೇಶಕ್ಕೆ ಹೋದರೆ, ಆ ಮಂಗಳೂರು ಭಾಗಕ್ಕೆ ಹೋದರೆ ಅಲ್ಲಿನ ಕನ್ನಡದ ಭಾಗ ಆ ಸೊಗಡು ಸ್ವಲ್ಪ ವಿಭಿನ್ನವಾಗಿರುತ್ತೆ. ಹಾಸನ, ಮಂಡ್ಯ ಈ ಕಡೆ ಬಂದರೆ ಅಲ್ಲಿ ಒಂದು ಸ್ವಲ್ಪ ಭಿನ್ನವಾಗಿರುತ್ತೆ. ಹೀಗೆ ಇರುವ ಒಂದೇ ಕನ್ನಡ ಇದ್ದರೂ ಕೂಡ ಪ್ರಾಂತೀಯವಾಗಿ ಸ್ವಲ್ಪ ಆಡುವ ರೀತಿಯಲ್ಲಿ, ಭಾಷೆಯ ಒಂದು ರೀತಿಯಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತೆ. ಹಾಗೆ ಇದ್ದ ಸಂಸ್ಕೃತ ಭಾಷೆಯನ್ನೇ ಸ್ವಲ್ಪ ವ್ಯತ್ಯಾಸವಾಗಿ ಆಯಾ ಪ್ರಾಂತೀಯರು ಉಪಯೋಗಿಸ್ಕೊಳ್ತಾ ಇರಬಹುದು ಅಂತ ಭಾವಿಸಬಹುದು. ಧನ್ಯವಾದ Thank you, ಗುರುಗಳೇ. ಓಕೆ, ಮುಂದೆ ಹಾಗಾದ್ರೆ ವೈಡೂರ್ಯ ತಂಡನ ಕರೆಯೋಣ. ವೈಡೂರ್ಯ ತಂಡನ ಕರೆಯೋಣ. ಸೊ ವೈಡೂರ್ಯ ತಂಡ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? Yes. ಸೊ ಕಮ್ ಆನ್. ಓಕೆ, ಸರಿ, ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ಓಕೆ, ಆದಷ್ಟು ಅವ್ರಿಗಿಂತ ಕಮ್ಮಿ ಸಮಯದಲ್ಲಿ ಬೇಗ ಜೋಡಿಸೋದಕ್ಕೆ ನೋಡಿ. ಸೊ ನಿಮ್ಗೆ ಪಾಯಿಂಟ್ ಸಿಗುತ್ತೆ. ಓಕೆ, ಆಗಲಿ ಸೀತಾಮಾತೆ. ಫೋಟೋ ಪ್ಲೀಸ್ ಅಂಡ್ ಟೇಕ್ ಅ ಪೊಸಿಷನ್. ಸೊ ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ಬಾಲರಾಮ ಇಡಿ ಕೆಳಗೆ. ಬಾಲರಾಮ ಇಲ್ಲಿ. ಹಾಗೆ ಹಾಗೆ ಇರಲಿ, ಹಾಗೆ ಇರಲಿ, ಹಾಗೆ ಇರಲಿ. ಮಗು, ನನ್ನ ಮಾತನ್ನು ಕೇಳು. ಬಾಲರಾಮ ಹಾಗೆ ಇರಲಿ, ಸರಿಯಾಗಿದೆ. ಬೇರೆದು ತೆಗೆದುಕೊಳ್ಳಿ. ಆದಷ್ಟು ಬೇರೆಯದನ್ನು ರಾಮ ಮೇಲೆ ಮೇಲೆ ನಿಂತ್ಕೊಳ್ಳಿ. ಬಾಲರಾಮ, ಅದು ಬೇಡ, ಅದನ್ನು ಇಳಿಸಿ ಕೆಳಗೆ. ಅದು ತಗೊಳ್ಳಿ, ಅದು ತಗೊಳ್ಳಿ. ಅದು ಯಾವ್ದು ತಗೊಳ್ಳಿ, ಅದು. ಅದೇ ಅದೇ ಅದೇ. ಬಾಯ್ಲಿ ಸಂಶು, ತಿರುಗಿಸು, ಈ ಕಡೆ ತಿರುಗಿಸು, ಈ ಕಡೆ ತಿರುಗಿಸು, ಇಲ್ಲಿ ತಿರುಗಿಸು. ಒಂದ್ ನಿಮಿಷ. ನೆಕ್ಸ್ಟ್ ತಗೊಂಡ್ ಬಾ. ಅದು ಹಾಗೆ ಹಾಗೆ ಸರಿಯಾಗಿದೆ. ಬಾಲರಾಮ, ಬಾಲರಾಮ, ಹಿಂದೆ ಗಿಡವಿದೆ. ಅದಲ್ಲ, ಅದಲ್ಲ. ಬಾಲರಾಮ, ಇದನ್ನು ತಗೊಳ್ಳಿ. ಬಾಲರಾಮ, ಕಾರುಣ್ಯ ಬಳಿ ಇದೆ. ಲಕ್ಷ್ಮಣನ ಬಳಿ ಇದೆ. ತಗೊಳ್ಳಿ. ಲಕ್ಷ್ಮಣ ಈ ಕಡೆ ಇಡಿ. ಇಲ್ಲಿ ರಾಮ, ಬಾಲರಾಮ ಈ ಕಡೆ. ರಾಮ. ಹಾಗೆ ಇದು ಕೊಡು. ಈಗ ಇನ್ನೊಂದು ಕಾರುಣ್ಯ ಅದ್ ತಗೊಂಡ್ ಬಾ. ಹಿಂಗೆ ಕೆಳಗಡೆ, ಇದು ಕೆಳಗಡೆ. ವೆರಿ ಗುಡ್. ನೆಕ್ಸ್ಟ್ ಡಬ್ಬ ಅಲ್ಲಿಡು. ನೆಕ್ಸ್ಟ್ ಡಬ್ಬ ಇದು ತಗೋ. ಬಾಲರಾಮ, ಗಿಡ ಇರುವುದು ಅದಲ್ಲ, ಮಡಗಿ ಅದನ್ನ, ಅದು ತಗೊಳ್ಳಿ. ಅಲ್ಲಿ ಮಂಜುಳಾ ಅವರು ಇದ್ದಾರೆ ನೋಡಿ, ಅದು ತಗೊಳ್ಳಿ. ಇಲ್ಲಿ ನನಗೆ ತೋರಿಸಿ. ಅದನ್ನು ಇಡಿ ಆ ಕಡೆ, ಕೆಳಗೆ. ಹಾಗೆ ಬಾಲರಾಮ ಬಹಳ ಚೆನ್ನಾಗಿ ಈ 3 ಮಾಡುತ್ತಿದ್ದೀರಿ. ಜನ ಅಮ್ಮಂದ್ರು ನಮ್ಮ ಅಡ್ವೈಸ್ ತಗೊಳಕ್ ಕಾಣೆ. ಬಾಲರಾಮ, ತೆಗೆದುಕೊಂಡು ಬನ್ನಿ. ಇಲ್ಲಿ ನನ್ನ ಬಳಿ ತೆಗೆದುಕೊಂಡು ಬನ್ನಿ. ಇಲ್ಲಿ ತಿರುಗಿಸಿ. ಕರೆಕ್ಟ್. ಈ ಕಡೆ ಬಾ. ಒಂದು ನಿಮಿಷ. ಇದು ತಗೊಂಡೋಗಿ. ಸರಿ ಇದೆ. ಇದು ಮೇಲೆ ಅಲ್ಲಿ ತಗೊಂಡೋಗಿಡು. ಹಂಗೆ ಇದು ಫ್ರಂಟ್ ಬರ್ಲಿ. ಹಿಡೆ, ಬ್ಯಾಕ್ ಇಡು. ಇಲ್ಲಿ ಬಾಲರಾಮ ಈ ಕಡೆ. ಹಾಗೆ ಹಾಗೆ. ಈಗ ತಿರ್ಗ್ಸು. ಅಲ್ಲಲ್ಲ, ಬಾಲರಾಮ ಅದಲ್ಲ. ಇಲ್ಲಿಟ್ರಲ್ಲ, ಅದು ಎತ್ಕೊಳ್ಳಿ. ಬಿಡಿ ಅದನ್ನ ಕೆಳಗೆ. ಅದು ಎತ್ಕೊಳ್ಳಿ. ಒಂದ್ ಕಡೆ ಇಡು. ಈ ಕಡೆ ಇಡಿ. ಇಲ್ಲಿ ಒಂದ್ ಕಡೆ ಇಡು. ಇಡು ಒಂದ್ ಕಡೆ. ಅವನ್ ಎತ್ಕೋತಾನೆ. ಇಲ್ಲಿಡು. ಕರೆಕ್ಟ್ ಇದೆ, ಕರೆಕ್ಟ್. ಸರಿಯಾಗಿ ಜೋಡಿಸು ಬಾಲರಾಮ, ಸರಿಯಾಗಿ ಜೋಡಿಸು. ನಿಶಾನ್ ಇಲ್ಲಿ ಇದೆ. ಇದು ಹೇಳೋ 1 2 3 4 ನಂಬರ್ ಮೇಲೆ ನಿನ್ ತಗೋ. ಓಕೆ, ಎರಡನೇದು ಬಾಲಾಂಜನೇಯ, ಆ ಕಡೆ. ಬಾಲಾಂಜನೇಯ, ಆ ಕಡೆ ಬರ್ಕೊಳ್ಳಿ. ಆ ಕಡೆ ಫಸ್ಟ್ ಒನ್ ಅದಲ್ಲ. ಇದು ಬಾಲರಾಮ, ನಾವ್ ಹೇಳುದನ್ನು ಮಾತ್ರ ತೆಗೆದುಕೊಳ್ಳಿ. ನೆಕ್ಸ್ಟ್ ಡಬ್ಬ ಎತ್ಕೋ ಬಾ. ನೆಕ್ಸ್ಟ್ ಯಾವುದು? ರಾಂಗ್ ಆಯ್ತಾ? ನಾನು ಹೇಳ್ತಾ ಇದ್ದೀನಿ, ಕರೆಕ್ಟ್ ಆಗಿ ಸುಮ್ಮನಿರು. ಬಾಲರಾಮ, ಇದನ್ನು ತೆಗೆದುಕೊಳ್ಳಿ. ಬಾಲರಾಮ, ಬೀಳಿಸ್ಬೇಡ. ಬಿಡಿ. ಕೆಳಗಿಡಿ ಅದನ್ನು. ಇದನ್ನು ಇಟ್ಕೊಳ್ಳಿ. ಅವರ ಕೈಯಲ್ಲಿರೋದು ಹನುಮಾನ್ ಕೈಯಲ್ಲಿ ಇಸ್ಕೋ. ನಾನು ಹೇಳ್ತಾ ಇದ್ದೀನಿ. ಎದ್ರ ಕಡೆ? ಇಲ್ಲಿ. ಅಲ್ಲೋಗಿ. ಅದಲ್ಲ, ಆ ಕಡೆ. ಬಾಲರಾಮ ಆ ಕಡೆ. ಅಲ್ಲಿ ಕೆಳಗಡೆ. ಈ ಕಡೆ ಬನ್ನಿ. ಈ ಕಡೆ ಕಾರುಣ್ಯ ಅವರೇ. ಈ ಕಡೆ ಲಕ್ಷ್ಮಣ ಅವರೇ. ಕಾರುಣ್ಯ ಅವರೇ. ಸುಮ್ಮನೆ ನಿಂತ್ಕೋ ಪ್ಲೀಸ್. ನಿಂತ್ಕೋ. ತಿರುಗ್ಸು. ಅದನ್ನ ಕೆಳಗಡೆ ಡಬ್ಬ. ಅದರ ಮೇಲೆ. ಕೆಳಗಡೆ ಇಡು. ಅದಲ್ಲ. ಅದು ಕೆಳಗಡೆ. ಆರೆಂಜ್ ಕಲರ್ ಇದೆಯಲ್ಲ, ಅದು ಕೆಳಗಿಡಿ. ಅಲ್ಲಿ ಪಿಕ್ಚರ್ ನೋಡ್ಕೊಂಡು ಅಲ್ಲಿ ಕರೆಕ್ಟ್ ಆಗಿ ನಿಧಾನಕ್ಕೆ ಇಡಬೇಕು. ಅಲ್ಲಿ ಮುಂದೆ ತಗೊಳ್ಳಿ. ಬಾಲರಾಮ, ಅದನ್ನು ತಗೊಳ್ಳಿ, ಸಮಯವಿಲ್ಲ. ಇಡಿ ಅದನ್ನು. ಇಡಿ ಈ ಕಡೆ ಪಕ್ಕದಲ್ಲಿ. ಹಾಗೆ
ಆಯ್ತು ನೀ ಕಿರ್ಚ್ಬೇಡ ನೀನ್ ಟೆನ್ಷನ್ ಬಾಲರಾಮ ದಯಮಾಡಿ ಆ flag ತೆಗ್ದು, ಅದ್ರ ಮೇಲೆ ಇಡಿ, ಅದ್ರ ಮೇಲೆ ಇಡಿ. ಹಾಗೆ ಬಾಲರಾಮ ಮತ್ತೆ ಬನ್ನಿ, ಬೇಗ ಟೈಮ್ ಇಲ್ಲ, ಬನ್ನಿ ರಾಮ ಬನ್ನಿ. ಅಲ್ಲಿಡಿ, ಮಧ್ಯದಲ್ಲಿ, ಅಲ್ಲಿ ಮಧ್ಯದಲ್ಲಿ ತಿರುಗಿಸಿ ಬಾಲರಾಮ. ನಿಧಾನಕ್ಕೆ ವೆರಿ ಗುಡ್ ಬಾಲರಾಮ ದಯಮಾಡಿ. ಬನ್ನಿ ಬಾಲರಾಮ ಬನ್ನಿ. ಗೊತ್ತಿರೋದು ಮಡಗ್ಬಿಡೋಣ, ಇರು ಸ್ವಲ್ಪ, ಅದು ಆಮೇಲೆ ಮಾಡೋಣ. ಮಡ್ಗೋಲಿ, ನಿಧಾನಕ್ಕೆ ಮಡ್ಗೋ ಕಂದ, ನಿಧಾನಕ್ಕೆ ಮಡ್ಗೋ. ಕರೆಕ್ಟ್ ಬಾಲರಾಮ ಇಲ್ಲಿ ಕೇಳಿ. ಹಲೋ, ಇದು ಬಾಲರಾಮ ಮಡುಗು ಅಲ್ಲ, ಬಾಲರಾಮ ಇಡು. ಈ ಕಡೆ ಇದೆ, ಅದಲ್ಲ. ಇದು ಯಾವ ತರದ ಭಾಷೆ? ಬಾಲರಾಮ ಮಡುಗು ಬಾಲರಾಮ ಹಾಗೆ ಅಲ್ಲ. ಬಾಲರಾಮ ಇದು ಮಂಡ್ಯದ್ದು ರಾಮ, ಮಂಡ್ಯದಿಂದ ಬಂದಿರೋ ರಾಮ, ಅದಕ್ಕೆ ಮಡುಗು ಹಾಗೆ. ಅದನ್ನ ಬಿಳಿ ಬಣ್ಣನ ಕೆಳಗಡೆ ಮಾಡಿ ಬಾಲರಾಮ. ಛೀ! ಬಿಳಿ ಬಣ್ಣ ಇದು. ಏನು ಕೆಳಗಡೆ ಮಾಡಬೇಕು? ಉಲ್ಟಾ ಬಾಲರಾಮ. ಹಾಗೆ ಇಡು. ಹಾ, ಸರಿ ಇದೆಯಾ? ಆರೆಂಜ್ ಜಾಸ್ತಿ ಇದೆ, ಈ ವೈಟ್ ಬರ್ಬೇಕು. ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಕರೆಕ್ಟ್ ಆಗಿದ್ಯಾ? ಇಮೇಜ್ ನೋಡ್ಕೊಳ್ಳಿ. ಇಮೇಜ್ ನೋಡ್ಕೊಳ್ಳಿ. ಕೆಂಪು ಈಗ ಮಾಡು. ಬಾಲರಾಮ ಹೀಗೆ ಮಾಡು. ಹಾಗೆ ಇಡಿ. ಎಸ್, ಓಕೆ, ಡನ್. ಓಕೆ, ಸರಿ, ಡೈರೆಕ್ಟ್ ಆಗಿ ನಾವು ಶ್ವೇತಾಮನ್ ಹತ್ರ ಕೇಳೋಣ. ಶ್ವೇತಾಮ್, ಅಂತೂ ಮುಗ್ಸಿದ್ರಲ್ಲ, ನಿಜವಾಗ್ಲೂ ಟೆನ್ಷನ್ ಆಗಿತ್ತು ನನ್ಗೆ. ನಿಮ್ಮ ವಿಷಯದಲ್ಲಿ ಸತ್ಯವಾಗ್ಲೂ ಟೆನ್ಷನ್ ಆಗಿತ್ತು ನನ್ಗೆ. ಆ ಗ್ರೂಪಲ್ಲಿ ಯಾರೋ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಟೆನ್ಷನ್ ಆಗಿತ್ತು, ಇದು ಕೊನೆವರೆಗೂ ಟೆನ್ಷನ್ ಇತ್ತು ನನಗೆ. ಆದ್ರೂ ಕೈ ನೋವು ಬರ್ಲಿಲ್ವಾ? ಅದೇ ನಾನು ಮೇಡಮ್, ಬಾಯಿಗೆನೆ ನೋವು ಬಂದಿಲ್ಲ, ಅಲ್ಲ, ಕೈ ಬರುತ್ತಾ? ಇಡೀ ಪರ್ಸನಾಲಿಟಿ ಚೇಂಜ್ ಆಗೋಗಿತ್ತು. ಕೈ ಮಾತ್ರ ಹೇಗೆ ಆಮೇಲೆ ಮತ್ತೆ ಮೊದಲಲ್ಲಿ ಶಾಂತ ಬಾಲರಾಮ. ಇಲ್ಲೊಬ್ಬ ಸೀನಿಯರ್ ಆಂಜನೇಯ ನಿಂತಿದ್ದಾನೆ, ಒಂಚೂರು ರೆಸ್ಪೆಕ್ಟ್ ಇಲ್ಲ ನನ್ನ ಮಕ್ಕಳಿಗೆ. ನೀವೇ ಒಟ್ಟಲ್ಲಿ ಕಂಪ್ಲೀಟ್ ಅಂತೂ ಮಾಡಿದಿರಿ, ಬಟ್ ಏನಾಗತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ನಾವು ಮಾತಾಡೋಣ ಅದ್ರ ಬಗ್ಗೆ. ಓಕೆ, ಸರಿ, ನಾವು ಗುರೂಜಿ ಅವ್ರ ಹತ್ರ ಕೇಳೋಣ. ನೀವ್ ಹೇಗ್ ಆಟ ಆಡಿದೀರಾ ಅಂತ. ಹೇಗ್ ಆಟ ಆಡಿದ್ರು ಸರ್? ಚೆನ್ನಾಗಿ ಮಾಡಿದಿರಿ. ಅವ್ರು ಹೇಳಿದ ಹಾಗೆ ಗಂಡು ಮಕ್ಕಳು ಸ್ವಲ್ಪ ತರ್ಲೇನೆ, ಸ್ವಲ್ಪ ಕಷ್ಟವೇ. ಅವ್ರನ್ನ ಹಿಡ್ಕೊಂಡು ಕೆಲಸ ಮಾಡೋದು ಹೋಗಮ್ಮು ಅಂತ ಹೇಳುವಂಥವ್ರೆ ಜಾಸ್ತಿ. ಸ್ವಲ್ಪ ಅಂತಹ ಗಂಡು ಮಕ್ಕಳನ್ನ ಹಿಡ್ಕೊಂಡು ಪಾಪ ರಾಮ ಮಂದಿರವನ್ನ ಕಟ್ಟಿದ್ದೀರಿ. ಒಳ್ಳೇದಾಗ್ಲಿ ನಿಮಗೆ, ಶುಭವಾಗ್ಲಿ. ನಾನು ಒಂದು ಕೆಲಸ ಮಾಡ್ತೀನಿ ಈಗ. ವೈಡೂರ್ಯ ತಂಡ, ನೀವು ಎಷ್ಟು ಸಮಯ ತಗೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ನೀವು ಅವ್ರಕ್ಕಿಂತ ಹೆಚ್ಚು ಸಮಯ ತಗೊಂಡಿದ್ದೀರೋ ಅಥವಾ ಕಮ್ಮಿ ಸಮಯ ತಗೊಂಡಿದ್ದೀರೋ ಅನ್ನೋದ್ರ ಬಗ್ಗೆ ನಮಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ನೀವು ಒಟ್ಟು ತಗೊಂಡಂತ ಸಮಯ 9 ನಿಮಿಷ 51 ಸೆಕೆಂಡ್ಗಳು. ವಜ್ರ ಟೀಮ್ ಅವರು ಜಾಸ್ತಿ ತಗೊಂಡಿದ್ದಾರೆ ಅಂತ ಅದು ಹೇಗೆ ಹೇಳ್ತೀರಾ ನೀವು? ಅವ್ರು ಜಾಸ್ತಿ ತಗೊಂಡಿದ್ದಾರೆ ಅಂತ ಯಾವ ಸ್ಟ್ರಾಟಜಿ ಮೇಲೆ ಹೇಳ್ತೀರಾ? ನಾವು ಅಲ್ಲಿ ಕುತ್ಕೊಂಡು ನೋಡುವಾಗ ಅವರು ಇದಿಷ್ಟು ಬ್ಲಾಕ್ಸ್ ಜೋಡಿಸೋದಿಕ್ಕೇನೆ ತುಂಬಾ ಸಮಯ ತಗೊಂಡ್ರು. ಅದಾದ್ಮೇಲೆ ಇಲ್ಲಿ ಅವರು ಜೋಡಿಸಿರೋದನ್ನ ನೀವು ಗಮನಿಸ್ಬೋದು ಇಮೇಜ್ ಅಲ್ಲಿ. ಆ ಫಸ್ಟ್ ಬ್ಲಾಕು ಈ ಬ್ಲಾಕು ರಾಂಗ್ ಇತ್ತು. ಅದಾದ್ಮೇಲೆ ಇದು ಸ್ವಲ್ಪ ಫಾಸ್ಟ್ ಮಾಡಿದ್ರು, ಬಟ್ ಅವ್ರಿಗಿಂತ ನಾವು ಕಮ್ಮಿ ಸಮಯದಲ್ಲಿ ಮುಗಿಸಿದೀವಿ ಅಂತ ಅನಿಸ್ತಿದೆ. ಓಕೆ, ಈಗ ವಜ್ರ ತಂಡದವರು ತಗೊಂಡಂತ ಸಮಯ 9 ನಿಮಿಷ ಸೆಕೆಂಡ್ಸ್ ಹೇಳ್ತೀನಿ, 44 ಸೆಕೆಂಡ್. ನಿಮ್ಮ ಎಫರ್ಟು ಅಮೇಝಿಂಗ್ ಆಗಿತ್ತು, ನಿಜವಾಗ್ಲೂ ಹೇಳ್ತೀನಿ, ಸೂಪರ್ ಆಗಿತ್ತು ನಿಮ್ಮ ಎಫರ್ಟ್. ಬರೀ ಅವ್ರಿಗೆ ಮಾರ್ಕ್ಸ್ ಕೊಟ್ಟು ನಿಮಗೆ ಮಾರ್ಕ್ಸ್ ಕೊಡದೇ ಇರೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ, ನಿಜವಾಗ್ಲೂ ಒಪ್ತಾ ಇಲ್ಲ. ನನ್ನ ಮನಸ್ಸಿಗೆ ಏನನ್ಸ್ತಿದೆ ಅಂತಂದರೆ, ನಿಮಗೆ 15 ಪಾಯಿಂಟ್ಸ್ ಕೊಡ್ತೀವಿ ಹಾಗೂ ಅವ್ರಿಗೆ 30 ಪಾಯಿಂಟ್ಸ್ ಕೊಡ್ತೀವಿ. ಗುರುಗಳೇ, ಈಗ ಅಯೋಧ್ಯದ ಬಗ್ಗೆ ನಮ್ಗಾಗ್ಲಿ ಇಲ್ಲಿ ಮಕ್ಳಿಗಾಗ್ಲಿ ಒಂದಷ್ಟು ಮಾಹಿತಿ ತಿಳಿಸ್ಕೊಟ್ರೆ ಪ್ರಾಬಬ್ಲಿ ಅದ್ರ ಬಗ್ಗೆ ಶ್ಲೋಕ ಆಗ್ಲಿ ಅವ್ರಿಗೆ ಕಲಿಯೋದಕ್ಕೆ ಇನ್ನಷ್ಟು ಇಂಟ್ರೆಸ್ಟ್ ಬರ್ಬೋದು. ಸೊ ಅದ್ರ ಬಗ್ಗೆ ನಮಗೂ ಕೂಡ ಒಂದು ಸ್ವಲ್ಪ ಮಾಹಿತಿನ ಹಂಚ್ಕೊಡಿ. ರಾಮಾಯಣದ ಬಗ್ಗೆ ಏನು ಮಾತಾಡಿದ್ರು ಮೂಲಭೂತವಾಗಿ ವಾಲ್ಮೀಕಿ ಮಹರ್ಷಿಗಳನ್ನೇ ಮುಂದಿಟ್ಟುಕೊಂಡು ಮಾತಾಡಬೇಕು ಅಂತ ಹೇಳಿ. ಯಾಕೆಂದ್ರೆ ಮೂಲಕರ್ತೃ ಬ್ರಹ್ಮ ವರಪ್ರಸಾದ ಲಬ್ಧಾತ
ಹಾಗಾಗಿ ಆತ ಬರೆದಂಥ ಪ್ರತಿಯೊಂದು ಅಕ್ಷರವೂ ಸಹ ಸರಸ್ವತಿಯ ಅನುಗ್ರಹ, ಬ್ರಹ್ಮನ ಅನುಗ್ರಹವನ್ನು ಪಡೆದೇ ಇದು ಶಾಶ್ವತವಾಗಿರಲಿ ಈ ಕೃತಿ ನೀನು ಬರೆಯುವಂಥದ್ದು ಅಂತ ಹೇಳ್ತಾರೆ. ಹಾಗೆ ಬರೆದ ಕೃತಿಯಲ್ಲಿ ಅಯೋಧ್ಯೆಯನ್ನ ಮೊದಲು ವರ್ಣನೆ ಮಾಡ್ತಾರೆ. ಲವಕುಶರು ಹೇಗಿತ್ತು ಅಂತ ರಾಮನ ಮುಂದೆ ಯಾಗವನ್ನು ಮಾಡುವಾಗ ವಿರಾಮ ಕಾಲದಲ್ಲಿ ಹೇಳ್ತಾ ಹೋಗ್ತಾರೆ. ರಾಮನೇ ಕೂತು ತನ್ನ ರಾಮಾಯಣದ ಕಥೆಯನ್ನು ಕೇಳ್ತಾ ಹೋಗ್ತಾನೆ. ಮತ್ತೆ ಈ ರಾಮಾಯಣ ಅನ್ನುವಂಥದ್ದು ಇದು ಎಷ್ಟು ರಾಮನಿಗೆ ಪ್ರಾಶಸ್ತ್ಯ ಕೊಡ್ತೋ ಅಷ್ಟೇ ಸೀತೆಗೂ ಪ್ರಾಶಸ್ತ್ಯವನ್ನು ಕೊಟ್ಟಿದೆ. ಸೀತೆ ಇಲ್ಲ ಅಂದ್ರೆ ರಾಮಾಯಣ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇದು ಕೇವಲ ಪುರುಷ ಪ್ರಧಾನ ಅಂತ ಹೇಳಿ ಧೋರಣೆ ಮಾಡುವಂತಹ ಬಹಳಷ್ಟು ಜನಗಳಿಗೆ ಇದು ಉತ್ತರ ಏನಪ್ಪಾ ಅಂದ್ರೆ, ಸೀತೆಯ ಪಾತ್ರ ಇಲ್ಲದೆ ಹೋಗಿದ್ದಿದ್ರೆ ರಾಮಾಯಣಕ್ಕೆ ಬಹುಶಃ ಅಷ್ಟು ಮಹತ್ವ ಬರ್ತಾ ಇತ್ತೋ ಇಲ್ಲೋ ಗೊತ್ತಿಲ್ಲ. ಈ ಪರಂಪರೆ ಇಲ್ಲಿ ಅಯೋಧ್ಯ ನಗರಿ ಅತ್ಯಂತ ಸುದೃಢವಾಗಿ ಯೋಗ್ಯವಾಗಿ ಇವತ್ತು ನಾವೇನು ಡೆವಲಪ್ಮೆಂಟು ಅಂತ ಏನೆಲ್ಲ ಮಾತಾಡ್ತೀವಿ, ನಮ್ಮ ಮೆಟ್ರೋ ನಗರಿ ಅಂತಲ್ಲ, ಅತ್ಯಂತ ಅಭಿವೃದ್ಧಿಯಾಗಿರುವಂತಹ ನಗರಿ ಅಂತ ಏನು ವರ್ಣನೆ ಮಾಡ್ತೀವಿ ಅದು ಆಗಿನ ಕಾಲದಲ್ಲೇ ಇತ್ತು ಅಂತ. ಇನ್ನೂ ಬೇರೆ ದೇಶಗಳು ಕಣ್ಣೇ ಬಿಡದಂತಹ ಕಾಲ, ಅಲ್ಲಿ ಯೋಗ್ಯವಾದ ರೀತಿ ಬದುಕು ಇಲ್ಲದಂತಹ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇದು ನಾವು ಮಾತಾಡ್ತಾ ಇರೋದು ತ್ರೇತಾಯುಗ. ತ್ರೇತಾಯುಗದ ಅವಧಿ 12,96,000 ವರ್ಷ ಅಂತ. ಅದಾದ ಮೇಲೆ ದ್ವಾಪರಾಯುಗ ಅಂತ ಬರುತ್ತೆ, 8,64,000 ವರ್ಷ ಅದರ ಕಾಲಮಾನ. ಅದಾದ ಮೇಲೆ ಈಗ ಕಲಿಯುಗ ಶುರುವಾಗಿ 5,120 ವರ್ಷಗಳಾಗಿದೆ. ಎಷ್ಟು ವರ್ಷ ಹಳೆಯದ್ದು? ಆ ಕಾಲದಿಂದಲೂ ಅಯೋಧ್ಯೆಯಲ್ಲಿ ರಾಮನ ಆರಾಧನೆ, ರಾಮನ ಪೂಜೆ ಅದೊಂದು ಭಕ್ತಿ ಕೇಂದ್ರ, ಶ್ರದ್ಧಾ ಕೇಂದ್ರ, ಧಾರ್ಮಿಕ ಕೇಂದ್ರ ಅನ್ನುವಂಥ ಕೀರ್ತಿಗೆ ಭಾಜನರವಾಗಿರುವಂಥದ್ದು. ನಮ್ಮ ಸೌಭಾಗ್ಯ ಏನಪ್ಪಾ ಅಂದ್ರೆ ಈ ಕಾಲಮಾನದಲ್ಲಿ ಮತ್ತೆ ಆ ರಾಮನನ್ನ ಪುನಃ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರಲ್ಲ, ಆ ಕಾಲಘಟ್ಟದಲ್ಲಿ ನಾವಿದ್ದೀವಲ್ಲ ಅನ್ನೋದೇ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಜೈ ಶ್ರೀರಾಮ್. ಧನ್ಯವಾದಗಳು. ಆಕ್ಚುಲಿ ಐ ಥಿಂಕ್ ಇಲ್ಲಿ ಇರೋರ್ಗೆ ಅಷ್ಟು ಜನಕ್ಕೂ ಈ ನೀವೇನು ಅವರ ಪರಂಪರೆಯ ಹೆಸರುಗಳು ಹೇಳಿದ್ರಲ್ಲ ಅದರಲ್ಲಿ ಒಂದೆರಡು ಹೆಸರುಗಳು ಕೇಳಿರಬಹುದೇನೋ, ಬಟ್ ಅಷ್ಟು ದೊಡ್ಡ ಪರಂಪರೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಅಂತ ಅನ್ಕೋತೀನಿ. ಸೊ ಅದನ್ನ ನಮ್ಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಓಕೆ, ಮೊದಲನ ಸಂಚಿಕೆಯಲ್ಲಿ ರಾಮ ಮಂದಿರನ ಚಿಕ್ಕದಾಗಿ ನಮ್ಮ ಸ್ಟೇಜಲ್ಲಿ ಕಟ್ಟಿದ್ದೀವಿ. ಹಾಗೆಯೇ ರಾಮನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ, ಆಂಜನೇಯನ ಬಗ್ಗೆ ತಿಳ್ಕೊಂಡಿದ್ದೀವಿ, ಸೀತಮ್ಮನ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಇನ್ನು ಮುಂದಿನ ಸಂಚಿಕೆಯಲ್ಲಿ ಈ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳನ್ನ ನಾವು ತಿಳ್ಕೊಳ್ಳೋಣ. ಸೊ ಅಲ್ಲವರೆಗೂ ನೀವು ನೋಡ್ತಾ ಇರಿ ನಿವ್ಯ ಪ್ರೆಸೆಂಟ್ಸ್ ಸೀರೀಸ್ ಸೂಪರ್ ಮಾಮ್. ಸೊ ಇವ್ರು ಕೊಡ್ತಾ ಇದ್ದಾರೆ ವಿನ್ನರ್ಸ್ಗೆ ಬರೋಬ್ಬರಿ 5 ಲಕ್ಷ ರೂಪಾಯಿ. ಥ್ಯಾಂಕ್ ಯು. ನೋಡ್ತಾ ಇರಿ ಸೀರೀಸ್ ಸೂಪರ್ ಮಾಮ್. ಟಾಟಾ, ಬಾಯ್ ಬಾಯ್, ಜೈ ಶ್ರೀರಾಮ್.